ನಮಸ್ಕಾರ ಸ್ನೇಹಿತರೆ. ಅಂತೂ ಇಂತೂ ಗಜಪ್ರಸವದ ಸಮಯ ಬಂದಿದೆ. ಕಾಂಗ್ರೆಸ್ನಿಂದ ಕರ್ನಾಟಕದಲ್ಲಿ ಉಳಿದಿದ್ದ 21 ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳಲ್ಲಿ ಪಟ್ಟಿಯನ್ನು ಫೈನಲ್ ಮಾಡಿದೆ. 4 ಕ್ಷೇತ್ರಗಳ ಪಟ್ಟಿ ಪೆಂಡಿಂಗ್ ಅಲ್ಲಿದೆ. 17 ಜನರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ, ಯಾರ್ಯಾರಿಗೆ ಟಿಕೆಟ್ ಕೈ ತಪ್ಪಿದೆ, ಯಾರ್ಯಾರಿಗೆ ಬಿಗ್ ಸರ್ಪ್ರೈಸ್ ಇದೆ, ಉಳಿದಿರೋ 4 ಅಭ್ಯರ್ಥಿಗಳ ಪಟ್ಟಿ ಪೆಂಡಿಂಗ್ ಯಾಕಿದೆ, ಈ ಎಲ್ಲವನ್ನು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ನ 2ನೇ ಪಟ್ಟಿ ಬಿಡುಗಡೆ ಆಗಬಹುದು. ಅದಕ್ಕೆ ಆಲ್ರೆಡಿ ಕೌಂಟ್ ಡೌನ್ ಶುರುವಾಗಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಇಸಿ ಮೀಟಿಂಗ್ ನಲ್ಲಿ ಪಾಲ್ಗೊಂಡಿದ್ರು. ನಿನ್ನೆ ರಾತ್ರಿನೇ 17 ಜನರ ಪಟ್ಟಿ ಫೈನಲ್ ಆಗಿದೆ. ಚಿಕ್ಕಬಳ್ಳಾಪುರ, ಬಳ್ಳಾರಿ, ಕೋಲಾರ, ಚಾಮರಾಜನಗರ ಈ 4 ಕ್ಷೇತ್ರಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಇಲ್ಲಿ ಬಿಜೆಪಿ ಯಾವ ಅಭ್ಯರ್ಥಿಗಳನ್ನ ಹಾಕುತ್ತೆ ಅನ್ನೋದನ್ನ ನೋಡ್ಕೊಂಡು ಕಾಂಗ್ರೆಸ್ನವರು ಈ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಲಿದ್ದಾರೆ. ಸ್ನೇಹಿತರೆ, ಈ 17 ಜನರ ಲಿಸ್ಟ್ ನಲ್ಲಿ ಯಾವುದೇ ಸಚಿವರ ಹೆಸರು ಇಲ್ಲ. 5 ಸಚಿವರ ಪುತ್ರರು ಅಥವಾ ಪುತ್ರಿಯರ ಹೆಸರು ಇದೆ. ಈಗ ಒಂದೊಂದಾಗಿ ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಅನ್ನೋದನ್ನ ಹೇಳ್ತೀನಿ. ಉತ್ತರ ಕನ್ನಡಕ್ಕೆ ಅಂಜಲಿ ನಿಂಬಾಳ್ಕರ್, ಇವರು ಮಾಜಿ ಶಾಸಕಿ. ಚಿತ್ರದುರ್ಗಕ್ಕೆ ಚಂದ್ರಪ್ಪ, ಇವರು ಮಾಜಿ ಸಂಸದರು. ಬೆಳಗಾವಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್. ಚಿಕ್ಕೋಡಿ ಕ್ಷೇತ್ರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ. ಬಾಗಲಕೋಟೆ ಕ್ಷೇತ್ರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರ ಮಗಳು ಸಂಯುಕ್ತಾ ಪಾಟೀಲ್. ಈ ಕ್ಷೇತ್ರದಲ್ಲಿ ಭಾರಿ ಪೈಪೋಟಿನೇ ಇತ್ತು. ವೀಣಾ ಕಾಶಪ್ಪನವರು ಕಣ್ಣೀರ್ ಹಾಕಿದ್ರು ಟಿಕೆಟ್ ಮಿಸ್ ಆಗಿದ್ದಕ್ಕೆ. ಪತಿ ವಿಜಯಾನಂದ ಕಾಶಪ್ಪನವರು ಸಹ ಬಂಡಾಯ ಹೇಳ್ತೀನಿ ಅನ್ನೋ ಮುನ್ಸೂಚನೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಹುಬ್ಬಳ್ಳಿ ಕ್ಷೇತ್ರಕ್ಕೆ ವಿನೋದ್ ಅಸೂಟಿ, ಕೊಪ್ಪಳಕ್ಕೆ ರಾಜಶೇಖರ್ ಹಿಟ್ನಾಳ್. ಕಲಬುರಗಿ ಕ್ಷೇತ್ರಕ್ಕೆ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷರು, ಇವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ. ಬೀದರ್ ಕ್ಷೇತ್ರಕ್ಕೆ ಹಾಲಿ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ. ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಪದ್ಮರಾಜ್. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಜಯಪ್ರಕಾಶ್ ಹೆಗಡೆ. ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಹಾಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ. ಬೆಂಗಳೂರು ಸೆಂಟ್ರಲ್ಗೆ ಮನ್ಸೂರ್ ಅಲಿ ಖಾನ್. ಮೈಸೂರು ಮತ್ತು ಕೊಡಗು ಕ್ಷೇತ್ರಕ್ಕೆ ಲಕ್ಷ್ಮಣ್ ಅವರ ಹೆಸರು ಫೈನಲ್ ಆಗಿದೆ. ರಾಯಚೂರು ಕ್ಷೇತ್ರಕ್ಕೆ ಕುಮಾರ್ ನಾಯಕ್. ದಾವಣಗೆರೆಗೆ ಹಾಲಿ ತೋಟಗಾರಿಕಾ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ರಿಗೆ ಟಿಕೆಟ್ ಸಿಕ್ಕಿದೆ. ಈ ಕ್ಷೇತ್ರದಿಂದ ಬಿಜೆಪಿ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಈಗ ಇಲ್ಲಿ ಮತ್ತೊಮ್ಮೆ ಸಿದ್ದೇಶ್ವರ್ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಅಥವಾ ಶಾಮನೂರು ಕುಟುಂಬ, ಈ 2 ಕುಟುಂಬಗಳ ಮಧ್ಯೆ ಜಿದ್ದಾಜಿದ್ದಿ ಮತ್ತೊಮ್ಮೆ ನಡೆಯಲಿದೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ರಾಜೀವ್ ಗೌಡ. ಸ್ನೇಹಿತರೆ, ಇವಿಷ್ಟು 17 ಕ್ಷೇತ್ರಗಳ ಮಾಹಿತಿ. ಉಳಿದಿರೋ 4 ಕ್ಷೇತ್ರಗಳ ಟಿಕೆಟ್ ಅನ್ನು ಕಾಂಗ್ರೆಸ್ ಬಾಕಿ ಉಳಿಸಿಕೊಳ್ಳುತ್ತೆ, ಅಂದ್ರೆ ಪೆಂಡಿಂಗ್ ಇಟ್ಕೊಳ್ಳುತ್ತೆ. ಆ ಕ್ಷೇತ್ರಗಳು ಬಳ್ಳಾರಿ, ಕೋಲಾರ, ಚಾಮರಾಜನಗರ ಮತ್ತು ಚಿಕ್ಕಬಳ್ಳಾಪುರ. ಸ್ನೇಹಿತರೆ, ಘೋಷಣೆ ಆಗಲಿರುವ ಟಿಕೆಟ್ ನಲ್ಲಿ ಯಾರ್ಯಾರ ಪುತ್ರಿಯರಿದ್ದಾರೆ ಅಥವಾ ಪುತ್ರರಿದ್ದಾರೆ, ಅಂದ್ರೆ ಹಾಲಿ ಸಚಿವರ ಪುತ್ರಿಯರು ಅಥವಾ ಪುತ್ರರು ಎಷ್ಟು ಜನ ಇದ್ದಾರೆ ನೋಡೋಣ. ಪ್ರಿಯಾಂಕಾ ಜಾರಕಿಹೊಳಿ, ಇವರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಮೃಣಾಲ್ ಹೆಬ್ಬಾಳ್ಕರ್, ಇವರು ಹಾಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ. ಸಂಯುಕ್ತಾ ಪಾಟೀಲ್, ಇವರು ಶಿವಾನಂದ ಪಾಟೀಲ್ ಅವರ ಪುತ್ರಿ, ಇವರು ಹಾಲಿ ಸಚಿವರು. ಸಾಗರ್ ಖಂಡ್ರೆ, ಇವರು ಈಶ್ವರ್ ಖಂಡ್ರೆ ಅವರ ಪುತ್ರ. ಸೌಮ್ಯ ರೆಡ್ಡಿ ಅವರು, ಇವರು ರಾಮಲಿಂಗ ರೆಡ್ಡಿ ಹಾಲಿ ಸಚಿವರು, ಇವರ ಮಗಳು. ಸ್ನೇಹಿತರೆ, ಇವು ಸಚಿವರ ಮಕ್ಕಳುಗಳ ಹೆಸರು. ಸ್ನೇಹಿತರೆ, ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂತ ಹಿಂಟ್ ಸಿಕ್ಕಿದೆಯೋ ಅವರು ಮತ್ತು ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಇದಕ್ಕೆ ಉದಾಹರಣೆ, ನಿನ್ನೆ ಬಾಗಲಕೋಟೆನಲ್ಲಿ ವೀಣಾ ಕಾಶಪ್ಪನವರು ಅವರ ಪರವಾಗಿ ಪ್ರತಿಭಟನೆಗಳು ಶುರುವಾಗಿದ್ದಾವೆ. ಸಂಯುಕ್ತಾ ಪಟೇಲ್ ಅವರು ಹೊರಗಿನ ಜಿಲ್ಲೆಯವರು, ಇಲ್ಲಿಗೆ ಅವರ ಗುರುತು ಪರಿಚಯನೇ ಇಲ್ಲ, ಅವರಿಗೆ ಹೆಂಗೆ ಟಿಕೆಟ್ ಕೊಡ್ತೀರಾ ಅಂತ ಬಾಗಲಕೋಟೆನಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಮಾಡೋ ಪ್ರಯತ್ನ ಸಹ ವೀಣಾ ಕಾಶಪ್ಪನವರ ಬೆಂಬಲಿಗರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಂಯುಕ್ತಾ ಪಾಟೀಲ್ರಿಗೆ ಟಿಕೆಟ್ ಕೊಡುವಂತಿಲ್ಲ. ಸೋಲುವಂತ ಸಮಯದಲ್ಲಿ ಕಾಂಗ್ರೆಸ್ಗೆ ವೀಣಾ ಕಾಶಪ್ಪನವರು ಬೇಕಾಗಿತ್ತು. ಈಗ ಗೆಲುವಿಗೆ ಬೇಕಾದ ಎಲ್ಲ ವಾತಾವರಣ ಇದೆ. ಇಂಥ ಸಮಯದಲ್ಲಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಮಾಡಿ ಹೊರಗಿನ ಜಿಲ್ಲೆಯವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿ ಪ್ರತಿಭಟನೆಗಳನ್ನು ಶುರು ಮಾಡಿದ್ದಾರೆ. ವೀಣಾ ಕಾಶಪ್ಪನವರ ಪತಿ ವಿಜಯಾನಂದ ಕಾಶಪ್ಪನವರು ಸಹ ಬೇಸರವನ್ನು ಬಹಿರಂಗವಾಗಿ ಹೊರಹಾಕಿದ್ದಾರೆ. ಕರ್ನಾಟಕದಿಂದ ಸ್ಕ್ರೀನಿಂಗ್ ಕಮಿಟಿಯವರು ಕಳಿಸಿದ ಲಿಸ್ಟ್ ನಲ್ಲಿ ವೀಣಾ ಕಾಶಪ್ಪನವರ ಹೆಸರೇ ಇರಲಿಲ್ಲ. ಖರ್ಗೆ ಅವರಿಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡಿದ್ದಾರೆ ವೀಣಾ ಕಾಶಪ್ಪನವರು ಮತ್ತು ವಿಜಯಾನಂದ ಕಾಶಪ್ಪನವರು, ಯಾಕೆ ನಮ್ಮ ಹೆಸರು ಇಲ್ಲ ಟಿಕೆಟ್ ಅಲ್ಲಿ ಅಂತ. ಟಿಕೆಟ್ ಘೋಷಣೆ ಆಗ್ಲಿ, ನಂತರ ನಮ್ಮ
ನಿಲುವೇನು ಅಂತ ಸ್ಪಷ್ಟಪಡಿಸ್ತೀವಿ ಅಂತ ಹೇಳ್ತಾರೆ ಇಬ್ರು. ಸೋಲುವಾಗ ವೀಣಾ ಕಾಶಪ್ಪನವರು ಬೇಕಾಗಿತ್ತು, ಗೆಲ್ಲಬೇಕಾದ್ರೆ ಬೇಡವಾ? ಎಲ್ಲೋ ಒಂದ್ ಕಡೆ ನನ್ನನ್ನ ತುಳಿಯೋ ಪ್ರಯತ್ನ ನಡೀತಾ ಇದೆ ಅಂತ ಆಪಾದನೆ ಮಾಡ್ತಾರೆ ವೀಣಾ ಕಾಶಪ್ಪನವರು. ಒಬ್ಬ ಹೆಣ್ಮಗಳ ಹತ್ರ ಚುನಾವಣೆಗಳನ್ನು ಮಾಡಿಸಿಕೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಸಹ ಗೆದ್ದು, ಈಗ ಅದೇ ಹೆಣ್ಮಗಳು ಬೇಡವಾದ್ಲ. ಸಂಯುಕ್ತ ಪಾಟೀಲ್ ಅವರು ಒಂದು ಬಾರಿನೂ ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ, ಯಾವ ಶಾಸಕರನ್ನು ಮೀಟು ಸಹ ಮಾಡಿಲ್ಲ, ನನ್ನ ಸಂಪರ್ಕನೂ ಮಾಡಿಲ್ಲ, ನನ್ನ ಅಭಿಪ್ರಾಯನೂ ಕೇಳಿಲ್ಲ ಅಂತಾರೆ ವಿಜಯಾನಂದ ಕಾಶಪ್ಪನವರ್. ಸ್ನೇಹಿತರೆ, ಕಳೆದ ಬಾರಿ ವೀಣಾ ಕಾಶಪ್ಪನವರು 2019ರಲ್ಲಿ ಸ್ಪರ್ಧೆ ಮಾಡಿದ್ರು. PC ಗದ್ದಿಗೌಡರ ವಿರುದ್ಧ ಸೋತಿದ್ರು. ಸಿದ್ದರಾಮಯ್ಯನವರಿಗೆ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಮನ್ಸಿತ್ತು. DK ಶಿವಕುಮಾರ್ ಅವರು ಜಿದ್ದು ಹಿಡಿದು ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವಾನಂದ್ ಪಾಟೀಲ್ ಅವರು ಕಾಂಗ್ರೆಸ್ಗೆ ಗ್ಯಾರಂಟಿ ಕೊಟ್ಟಿದ್ದಾರಂತೆ, ನನ್ನ ಮಗಳಿಗೆ ಟಿಕೆಟ್ ಕೊಟ್ರೆ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಅವರು ಟಿಕೆಟ್ ನ ಸಂಯುಕ್ತ ಪಾಟೀಲ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಅತೃಪ್ತಿ ಯಾಕಪ್ಪ ಅಂದ್ರೆ, ಶಿವಾನಂದ ಪಾಟೀಲ್ ಅವರು ಬಾಗಲಕೋಟೆ ಜಿಲ್ಲೆಯವರಲ್ಲ, ಅವರು ವಿಜಯಪುರ ಜಿಲ್ಲೆಯವರು. ಇಲ್ಲಿಯ ಸ್ಥಳೀಕರು ಕೇಳೋದೇನಪ್ಪಾ ಅಂದ್ರೆ, ಹೊರಗಿನವರನ್ನು ತಂದು ನಮ್ಮ ಮೇಲೆ ಯಾಕೆ ಏರ್ತೀರಾ? ಜಾತಿ ಮತ್ತು ಅಹಿಂದ ಲೆಕ್ಕಾಚಾರ ಹಾಕಿದಂತಹ ಹೈಕಮಾಂಡ್ ಅವರು ಫೈನಲಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಕೊಡೋದು ಅಂತ ನಿಶ್ಚಯ ಮಾಡಿದ್ದಾರೆ. ಕಳೆದ ಬಾರಿ ವೀಣಾ ಕಾಶಪ್ಪನವರಿಗೆ ಅವಕಾಶ ಕೊಟ್ಟಾಗಿತ್ತು, ಆದ್ರೆ ಅವರನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ವಿಜಯಾನಂದ ಕಾಶಪ್ಪನವರು ಸಫಲರಾಗಿಲ್ಲ. ಅಭ್ಯರ್ಥಿಯ ಬದಲಾವಣೆ ಮಾಡುವುದರ ಮೂಲಕ ಬಿಜೆಪಿಯ ಅಭ್ಯರ್ಥಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಬಹುದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ನ ಲೆಕ್ಕಾಚಾರ. ಸ್ನೇಹಿತರೆ, ಈ ಕಡೆ PC ಗದ್ದಿಗೌಡರ ವಿಚಾರವಾಗಿ ನೋಡೋದಾದ್ರೆ, ಅಂತಹ ಹೇಳಿಕೊಳ್ಳುವಂತ ಕೆಲಸಗಳನ್ನು ಆ ಕ್ಷೇತ್ರದಲ್ಲಿ ಮಾಡಿಲ್ಲ. ಆದ್ರೂ ಸಹ ಅವರು ಕಂಟಿನ್ಯೂಸ್ ಆಗಿ ಗೆದ್ದು ಬರ್ತಾನೆ ಇದ್ದಾರೆ. ಅವರಿಗೆ ಪ್ರಬಲ ಸಮುದಾಯ, ಗಾಣಿಗ ಸಮುದಾಯದ ಬೆಂಬಲ ಇದೆ. ಈ ಎಲ್ಲ ಚುನಾವಣಾ ಜಾತಿ ಲೆಕ್ಕಾಚಾರಗಳನ್ನು ಮಾಡಿರುವ ಹೈಕಮಾಂಡ್ನವರು ಇದಕ್ಕೆ ಸೂಕ್ತ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ವಿಜಯಾನಂದ ಕಾಶಪ್ಪನವರು ಮತ್ತು ವೀಣಾ ಕಾಶಪ್ಪನವರು ಬಹಿರಂಗವಾಗಿ ಬೇಸರ ವ್ಯಕ್ತಪಡಿಸುವುದರ ಮೂಲಕ ಬಂಡಾಯದ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ಹೇಳುತ್ತೆ. ಅವರು ಹೇಳ್ತಾ ಇರೋ ಲಾಜಿಕ್ ಏನಪ್ಪಾ ಅಂದ್ರೆ, ಸಂಯುಕ್ತ ಪಾಟೀಲ್ ಅವರು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟವರು, ಬಾಗಲಕೋಟೆಗೆ ಅವರು ಬರಬಾರದು, ಈ ಕಾರಣ ಪ್ಲೇ ಮಾಡ್ತಾ ಇದ್ದಾರೆ. ನಾವು ಸ್ಥಳೀಯರು, ನಮಗೆ ಟಿಕೆಟ್ ಬೇಕು, ಹೊರಗಿನವರು ಬಂದು ನಮ್ಮ ಮೇಲೆ ಅಧಿಕಾರ ಮಾಡೋದ್ ಬೇಡ, ವಿಜಯಪುರದವ್ರಿಗೂ ಬಾಗಲಕೋಟೆಯವರಿಗೂ ಏನ್ ಸಂಬಂಧ ಅನ್ನೋ ಮೂಲಕ ವಿಜಯಾನಂದ ಕಾಶಪ್ಪನವರು ಇಂತಹ ಪ್ರಬಲ ಕಾರಣವನ್ನು ಹೈಕಮಾಂಡ್ ಮುಂದೆ ಇಡೋದ್ರ ಮೂಲಕ ಫೈನಲ್ ಆಗಿ ಏನಾದ್ರೂ ಡಿಸಿಷನ್ ಚೇಂಜ್ ಆಗಬಹುದಾ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸ್ನೇಹಿತರೆ, ನಾವು ಒಂದು ವಿಚಾರ ಇಲ್ಲಿ ಗಮನ ಕೊಡಬೇಕು. ಚಿಕ್ಕೋಡಿ ಕ್ಷೇತ್ರಕ್ಕೆ ಸಚಿವರ ಪುತ್ರಿಯನ್ನು ಕಣಕ್ಕಿಳಿಸಿದ್ದಾರೆ. ಬೆಳಗಾವಿ ಕ್ಷೇತ್ರಕ್ಕೂ ಸಹ ಸಚಿವೆ ಹೆಬ್ಬಾಳ್ಕರ್ ಅವರ ಪುತ್ರನನ್ನು ಕಣಕ್ಕಿಳಿಸಿದ್ದಾರೆ. ಹಾಗಾಗಿ ಸಹಜವಾಗಿ ಬಾಗಲಕೋಟೆ ಕ್ಷೇತ್ರಕ್ಕೂ ಸಹ ಹಾಲಿ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿಯನ್ನೇ ಕಣಕ್ಕಿಳಿಸಿದ್ದಾರೆ. ಈ ಆಂಗಲ್ ಅಲ್ಲಿ ನೋಡೋದಾದ್ರೆ ಮತ್ತೆ ಈ ಟಿಕೆಟ್ ನ ಬದಲಾವಣೆ ಆಗೋದು ಅಸಾಧ್ಯ ಅಂತಾನೆ ಹೇಳ್ಬೇಕು. ಸ್ನೇಹಿತರೆ, ಇದಿಷ್ಟು ಕಾಂಗ್ರೆಸ್ನ 17 ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿರುವುದರ ಬಗ್ಗೆ ಮತ್ತು 4 ಕ್ಷೇತ್ರ ಪೆಂಡಿಂಗ್ ಇರೋದ್ರ ಬಗ್ಗೆ. ಇದರಲ್ಲಿ ನಿಮ್ಮ ಕ್ಷೇತ್ರ ಯಾವುದು, ಅಲ್ಲಿ ಅಭ್ಯರ್ಥಿ ಯಾರಾಗಬಹುದು, ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.